ಮಳೆಯಲ್ಲಿ ನೆನೆಯಂಗಿಲ್ಲ, ಚಳಿಲಿ ನಡ್ಕಂಗಿಲ್ಲ. ಒಳ್ಳೆ ಆರ್ಟಿಕ್ಸ್ ಇದೆ. ಬರೀ 2,25,000 ಸರ್. ಡೌನ್ ಪೇಮೆಂಟ್ ಅಲ್ಲ ಸರ್. ಗಾಡಿ ಪ್ರೈಸ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ತಾರೆ ಅವ್ರಿಗೆ 95,000 ಡಿಸ್ಕೌಂಟ್ ಮಾಡಿ 7 ಲಕ್ಷ ಗಾಡಿ ಕೊಡ್ತೀನಿ ಸರ್. ಬರೀ 2 ಲ್ಯಾಕ್ಗೆ ಕೊಟ್ಬಿಡ್ತೀರಾ, 95,000 ಡಿಸ್ಕೌಂಟ್. ಗಾಡಿ ವೆಲ್ ಮೇಂಟೈನ್, ಟಾಪ್ ಕ್ಲಾಸ್ ಆಗಿದೆ ಸರ್. ಜಸ್ಟ್ 50,000 ಡ್ರೈವರ್ ಆಗಿದೆ ಗಾಡಿ ಸರ್. ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಫೋರ್ಡ್ ಎಕಾಸ್ ಕೊಟ್ಟು 40 ಮಾಡಲ್ ಟೈಟಾನಿಯಂ ಟಾಪ್ ಎಂಡ್ ವೆಹಿಕಲ್. ಆರಾಮಾಗಿ ಇದಕ್ಕೂ 50,000 ತಗೊಂಡ್ಬಂದು ಲೋಡ್ ಮಾಡ್ಕೊಡ್ತೀವಿ. ಮೈಲೇಜ್ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು. ಅಂದ್ರೆ ನಿಮ್ಗೆ 18 to 20 ತನಕ ಮೈಲೇಜ್ ಕೂಡ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಸೊ ಗಾಡಿ ವೆಲ್ ಮೇಂಟೈನ್, ನೀಟ್ ಅಂಡ್ ಕ್ಲೀನ್ ಇದೆ. ಏನ್ ಬ್ರೋ ಪ್ರೈಸ್ ಏನ್ರಿ ಇದು? ಸರ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 2014 ಮಾಡಲು ಜಸ್ಟ್ 50,000 ತಗೊಂಡ್ಬನ್ನಿ ಸರ್. ಸರ್ ಕಮ್ಮಿ ಬಜೆಟ್ ಅಲ್ಲಿ ಯಾರು ಪರ್ಫಾರ್ಮೆನ್ಸ್ ಗಾಡಿ ನೋಡ್ತಿದ್ದೀರಾ? ಬನ್ನಿ, ನಮ್ಮ ಹತ್ರ ವೋಕ್ಸ್ವ್ಯಾಗನ್ ಜೆಟ್ಟಾ ಇದೆ. 2012 ಮಾಡಲು ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್ ಇದೆ. ಹೋಂಡಾ ಬ್ರಿಯೋ. ಸೊ ಇದಕ್ಕೆ ನೀವು BMC ಏರ್ ಫಿಲ್ಟರ್ ಫುಲ್ ಎಕ್ಸಾಸ್ಟ್ ಸಿಸ್ಟಮ್ ಹಾಕೊಂಡ್ರೆ ಈ ಗಾಡಿ ರಾಕೆಟ್ ತರ ಹೋಗುತ್ತೆ. ಈಕೋ ಹುಡ್ಕೋರ್ಗೆ ನಮ್ಮ ಹತ್ರ ಟಾಟಾ ವೆಂಚರ್ ಗಾಡಿ ಇದೆ. 2011 ಮಾಡಲು ಜಸ್ಟ್ 40,000 ಹೊಡೆದ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಸರ್ ಸ್ಕೋಡಾ ಫೇಬೆ ಬೇಕಾ? ಸ್ಕೋಡಾ ಸುಬೋ ಬೇಕಾ? ಇದು ಬೇಡವಾ? ಸ್ಕೋಡಾ ರ್ಯಾಪಿಡ್ ಕೂಡ ಇದೆ ಸರ್. ಸರ್ ಹೋಂಡಾ ಸಿಟಿ ಸಿಂಗಲ್ ಓನರ್ ಗಾಡಿ ಸರ್. 2013 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ಬೇಡವಾ? ಡೀಸೆಲ್ ಕೂಡ ಇದೆ. 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ಮ್ಯಾನ್ಯುವಲ್. ಇವೆರಡು ಬೇಡವಾ ಸರ್? ಹೋಂಡಾ ಜಾಜ್ ಇದೆ. 2015 ಮಾಡಲು ಸಿಂಗಲ್ ಪೆಟ್ರೋಲ್ ವೆಹಿಕಲ್. ಇದು ಆಲ್ಮೋಸ್ಟ್ ಒಂದು 4-5 ಚಾನಲ್ ಅಲ್ಲಿ ವಿಡಿಯೋ ಹೋಗ್ತಾ ಇರುತ್ತೆ. ನೀವು ವ್ಯೂವರ್ಸ್ ನೋಡಿರ್ತೀರಾ. ನಿಮ್ ಚಾನಲ್ ಅಲ್ಲಿ ಈ ಸರಿ ಆ ಎಲ್ಲಾ ಚಾನೆಲ್ ಗಳಿಗಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ಇನ್ನೂ ಕೊಟ್ಟಿದ್ದೀನಿ ಸರ್. ಮತ್ತೊಂದು ಫೋಲೋ ಇದೆ, ಕಂಫರ್ಟ್ ಅಂಡ್ ಆಪ್ಷನ್ 2016 ಮಾಡಲ್. ಓಕೆ. ಸೊ ಗಾಡಿ ಕಂಡೀಷನ್ ಎಲ್ಲ ನೋಡ್ಬೋದು, ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಹಂಗೆ ಬಂದ್ಬಿಟ್ಟು ಇಂಜಿನ್ ರೂಮ್ ನಾನು ನೀವು ನೋಡಿ ಒಂದ್ಸತಿ ಹೆಂಗಿದೆ ಅಂತ. ಸೊ ಇಂಜಿನ್ ರೂಮ್ ನೋಡ್ಕೊಳ್ಳಿ. ಸೊ ಯಾರು ನಿಮ್ಗೆ ಇಂಜಿನ್ ರೂಮ್ ಎಲ್ಲ ತೋರಿಸಲ್ಲ. ಸೊ ಇಂಜಿನ್ ರೂಮ್ ನೋಡ್ಕೊಳ್ಳಿ. 32,000 ಹೊಡಿದೆ ಸರ್ ಅಷ್ಟೇ. ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್. ಓಕೆ. ಗಾಡಿ ಕಂಡೀಷನ್ ಹೆಂಗಿದೆ ಅಂತ ನೀವು ಹೆಡ್ಲೈಟ್ ಅಲ್ಲೇ ಕಂಡುಹಿಡಿಬಹುದು. ಹೆಡ್ಲೈಟ್ ನೋಡ್ಕೊಳ್ಳಿ. ಸೊ ಬ್ರಾಂಡ್ ನ್ಯೂ ಇದೆ ಹೆಡ್ಲೈಟ್ ಕೂಡ. ಸೊ ನಿಮಗೆ 2014 ಮಾಡಲು 18 PS ಡೀಸೆಲ್ ವೆಹಿಕಲ್. ಸೊ ನೀವು ಹಂಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಡಸ್ಟರ್ದು. ಸೊ ನೀಟ್ ಅಂಡ್ ಕ್ಲೀನ್ ಆಗಿದೆ. ಬೇಸ್ ಕಲರ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಸೊ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಬೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಅಕ್ಷಯ ನಗರಲ್ಲಿರುವ I&D ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರು ಬಂದ್ಬಿಟ್ಟು ಬ್ಯಾಂಗ್ಳೂರ್ಸ್ ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಕಾರ್ ಶೋರೂಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೊ ಇವ್ರು ಬಂದ್ಬಿಟ್ಟು 3 years ನಿಮಗೆ ಬಂದ್ಬಿಟ್ಟು ವಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾವ ಯೂಸ್ ಕಾರ್ ಶೋರೂಮ್ ಅಲ್ಲಿನೂ ನಿಮಗೆ 3 years ವಾರಂಟಿ ಪ್ರೊವೈಡ್ ಮಾಡಲ್ಲ. ಸೊ ಇವ್ರದ್ದು ಅದೇ ಸ್ಪೆಷಾಲಿಟಿ. ಸೊ ಈ ಸತಿ ಬಂದ್ಬಿಟ್ಟು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಗಾಡಿಗಳೆಲ್ಲ ಕೊಡ್ತಾ ಇದ್ದಾರೆ. ಸೊ ನೀವು ಗಾಡಿ ಎಲ್ಲ ಹಂಗೆ ನೋಡ್ಬೋದು. ಆಲ್ಮೋಸ್ಟ್ ಒಂದು 50 ಕಾರ್ಸ್ ಪ್ಲಸ್ ಇದೆ ಇವ್ರ ಹತ್ರ. ಎಲ್ಲ ಬಂದ್ಬಿಟ್ಟು ವಿತ್ ಜೆನ್ಯೂನ್ ರೀಡಿಂಗ್ಸ್ ಇರುತ್ತೆ, ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ. ಸೊ ಯಾವ್ಯಾವ ಗಾಡಿ ಇದೆ, ಏನು ಆಫರ್ಸು, ಸೊ ಲೋನ್ ಆಗುತ್ತಾ, 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಆಗುತ್ತಾ, ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬ್ರೋ ಜೊತೆ ಇದ್ದಾರೆ. ಬ್ರೋನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸಚಿನ್ ಬ್ರೋ. ಹಾಯ್ ಬ್ರೋ, ಹೆಂಗಿದ್ದೀರಾ? ಸೂಪರ್. ನೀವು? ನಾವು ತುಂಬಾ ಆರಾಮಾಗಿದ್ದೀವಿ. ಸೊ ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಹೇಳ್ಬಿಡಿ ಸರ್. ಈ ಲೊಕೇಶನ್ ಬಂದು ಬನ್ನೇರ್ಘಟ್ಟ ಮೇನ್ ರೋಡ್. ಓಕೆ. ಅಂಡ್ ಮೀನಾಕ್ಷಿ ಮಾಲ್ ಬರುತ್ತೆ. ಮೀನಾಕ್ಷಿ ಮಾಲ್ ಇಂದ ಒಳಗಡೆ ಲೆಫ್ಟ್ ತಗೊಂಡು ಒಳಗಡೆ ಬಂದ್ರೆ ಅಕ್ಷಯ ನಗರ ಅಂತ ಹೇಳಿ ಎಲೆನಹಳ್ಳಿ ಮೇನ್ ರೋಡ್ ಅಲ್ಲಿ ಬರುತ್ತೆ. ತುಂಬಾ ಕನ್ಫ್ಯೂಷನ್ಸ್ ಆದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ ಆಟೋಮೆಟಿಕ್ ಲೊಕೇಶನ್ ಸಹ ನಿಮ್ಗೆ ಸಿಕ್ಬಿಡುತ್ತೆ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಏನೋ ಗೂಗಲ್ ಮ್ಯಾಪ್ಸ್ ಲಿಂಕ್ ಹಾಕಿರ್ತೀವಿ. ಸೊ ಅದು ಮುಖಾಂತರ ನೀವು ಬರ್ಬೋದು. ಸರ್ ಫಾರ್ ಎಕ್ಸಾಂಪಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ನೀವು ತುಂಬಾ ರೀಸೆಂಟ್ ಆಗಿ ತುಂಬಾ ವಿಡಿಯೋಸ್ ಎಲ್ಲ ಮಾಡಿದೀರಾ ಬೇರೆ ಬೇರೆ ಚಾನೆಲ್ ಅಲ್ಲಿ. ಇವಾಗ ನಮ್ ಚಾನೆಲ್ ಕರೆದಿದ್ದೀರಾ ಮಾಡಕ್ಕೆ ವಿಡಿಯೋ. ಏನ್ ಸ್ಪೆಷಲ್ ಆಫರ್ಸ್ ನಮ್ ಸಬ್ಸ್ಕ್ರೈಬರ್ಸ್ ಗೆ ಕೊಡ್ತೀರಾ? ಸರ್ ನಮ್ದು ಆಲ್ಮೋಸ್ಟ್ ಒಂದು 4-5 ಚಾನೆಲ್ ಅಲ್ಲಿ ವಿಡಿಯೋ ಹೋಗ್ತಾ ಇರುತ್ತೆ. ನೀವು ವ್ಯೂವರ್ಸ್ ನೋಡಿರ್ತೀರಾ. ನಿಮ್ ಚಾನೆಲ್ ಅಲ್ಲಿ ಈ ಸರಿ ಆ ಎಲ್ಲಾ ಚಾನೆಲ್ ಗಳಿಗಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ಇನ್ನೂ ಕೊಟ್ಟಿದ್ದೀನಿ. ಅಂಡ್ ಏನ್ ಕೊಟ್ಟಿದ್ದೀನಲ್ಲ ಅದೆಲ್ಲ ಕಂಪ್ಲೀಟ್ ವಾರಂಟಿ ಸಮೇತ ವಿತ್ ಇನ್ವಾಯ್ಸ್ ಅಲ್ಲಿ ಕೊಡ್ತೀನಿ. ಕಂಪ್ಲೀಟ್ ಒಂದು ಸರ್ವಿಸ್ ಸಹ ಫ್ರೀ ಆಗಿ ಕೊಡ್ತೀನಿ. ಸರ್ವಿಸ್ ಸಹ ಫ್ರೀ ಆಗಿ ಕೊಡ್ತೀನಿ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ನಿಮ್ಮ ಹತ್ರ ಏನಕ್ಕೆ ಬಂದ್ಬಿಟ್ಟು ನಮ್ ವ್ಯೂವರ್ಸ್ ಆಗಿರ್ಬೋದು, ಸೊ ಯಾರಾದ್ರೂ ಪೀಪಲ್ ಬಂದ್ಬಿಟ್ಟು ನಿಮ್ಮ ಹತ್ರ ಕಾರ್ ಏನಕ್ಕೆ ಪರ್ಚೇಸ್ ಮಾಡ್ಬೇಕಂತಾನು ನಿಮ್ ಹೇಳ್ಬಿಡಿ ಸರ್. ಒನ್ ಥಿಂಗ್ ಎಂತ ಹೇಳ್ತೀನಿ ಅಂತ, ಇಡೀ ಬ್ಯಾಂಗ್ಳೂರಲ್ಲಿ ನಿಮ್ಗೆ 3 years ವಾರಂಟಿ ಯಾರು ಕೊಡ್ತಾ ಇಲ್ಲ. ಒನ್ ಥಿಂಗ್, ಅದ್ರ ಜೊತೆಗೆ ನಿಮ್ಗೆ 30,000 ಕಿಲೋಮೀಟರ್ 1 year ಲೇಬರ್ ಫ್ರೀ ಅದು ಇದು ಅಂತೆಲ್ಲ. ವಾರಂಟಿ ಅಂತ ಅಂದ್ರೆ ಏನು? ವಿತ್ ಕಂಪ್ಲೀಟ್ ಪ್ಯಾಕೇಜ್. ಅದು ಪ್ಯಾಕೇಜ್ ನೀವು ಬೈ ಮಾಡಿದೀರಾ ಅಂತ ಅಂದ್ರೆ ನಮ್ಮ ಹತ್ರ ವಾರಂಟಿ ಇದೆ ನಿಮ್ಮ ಹತ್ರ ಗಾಡಿಗೆ ಅಂತ ಅಂದ್ರೆ ನಾವು ಒಂದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕೋದು ಏನು ಅಂತಂದ್ರೆ ಸರ್ವಿಸ್ ನಮ್ಮ ಹತ್ರ ಮೇಂಟೈನ್ ಮಾಡ್ಬೇಕು ಅಂತ. ಸರ್ವಿಸ್ ನಮ್ಮ ಹತ್ರ ಮೇಂಟೈನ್ ಮಾಡಿದೀರಾ, ಬೈ ಚಾನ್ಸ್ 3 years ಅಲ್ಲಿ ನಿಮ್ಗೆ ಇಂಜಿನ್ ಕೆಟ್ಟೋಯ್ತು, ₹1 ನೀವು ಕೊಡಂಗಿಲ್ಲ. ಕಂಪ್ಲೀಟ್ ನಾವೇ ರೆಡಿ ಮಾಡಿ ನಿಮ್ ಕೈ ಕೊಡ್ತೀವಿ. ಇದನ್ನ ನಿಮ್ಗೆ ಪ್ಲಸ್ ಪಾಯಿಂಟ್. ಇಡೀ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪೋರ್ಟಲ್ ಇದೆ ಎಲ್ಲಾ ಪೋರ್ಟಲ್ ಚೆಕ್ ಮಾಡಿ 3 years 30,000 ಕಿಲೋಮೀಟರ್ ಯಾರು ಒಬ್ರು ಕೊಡ್ತಾ ಇದ್ರು ನಾನು ನೀವ್ ಹೇಳೋ ಬಜೆಟ್ ಅಲ್ಲಿ ನಾನು ಕೊಡ್ತೀನಿ. ಓಕೆ. ಸೊ ಇದೆಲ್ಲ ಬಂದ್ಬಿಟ್ಟು ನೀವು ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಾ ಇದ್ದೀರಾ ಇಲ್ಲ ರೈಟಿಂಗ್ ಅಲ್ಲೇ ಬರ್ಕೊಟ್ಬಿಡ್ತೀರಾ? ವಿತ್ ಇನ್ವಾಯ್ಸ್ ಪ್ರಿಂಟೆಡ್ ಇರುತ್ತೆ, ಬರ್ಕೊಡೋದಲ್ಲ ಪೆನ್ನಲ್ಲಿ. ವಿತ್ ಇನ್ವಾಯ್ಸ್ ಅಲ್ಲಿ ಪ್ರಿಂಟೆಡ್ ಅಲ್ಲೇ ಬರುತ್ತೆ ಸರ್. ಸೊ ಫ್ರೆಂಡ್ಸ್ ನೀವು ಅದನ್ನು ನೋಡ್ಕೊಳ್ಳಿ. ಸೊ ಎಲ್ಲ ಇವ್ರ ಹತ್ರ ಬಂದ್ಬಿಟ್ಟು ಟ್ರಸ್ಟೆಡ್ ಕಾರ್ಸ್ ಇದೆ. ಕಾರ್ಸ್ ಕಂಡೀಷನ್ ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿದೆ. ನಾವು ಪರ್ಸನಲ್ ಆಗಿ ಚೆಕ್ ಮಾಡಿದ್ವಿ. ಸೊ ಬನ್ನಿ ಇವಾಗ ಏನೇನ್ ಕಾರ್ಸ್ ಇದೆ
ಸರ್ ವಿಡಿಯೋ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಸರ್? 1,90,000 ಇದೆ, ತುಂಬಾ ಲೋ ಬಜೆಟ್ ಇಲ್ಲ. ತಗೊಂಡು ಲೋ ಬಜೆಟ್ ಮತ್ತೆ ಅದಕ್ಕೆ ಗ್ಯಾರೇಜ್ಗೆ ಹೋಯ್ತು, ಮಧ್ಯದಲ್ಲಿ ನಿಂತೋಯ್ತು, ಇದ್ ಕೆಟ್ಟೋಯ್ತು, ಅದ್ ಕೆಟ್ಟೋಯ್ತು, ಆ ತರ ಕ್ವಾಲಿಟಿ ಗಾಡಿಗಳೇ ಇಲ್ಲ ನಮ್ಮ ಹತ್ರ. ಫುಲ್ ಸರ್ಟಿಫೈಡ್ ವೆಹಿಕಲ್ 3 years ವಾರಂಟಿ ಜೊತೆಗೆ. ಒನ್ ಮೋರ್ ಥಿಂಗ್ ಇನ್ನೊಂದು ಹೇಳ್ಬೇಕಂದ್ರೆ ಈ ಸರಿ ಡೀಲಿಂಗ್ ಪ್ರೈಸ್ ಅಂತಲೇ ಅನ್ಕೊಳ್ಳಿ. ನಾನು ಹೇಳೋದು ಡೀಲಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದಾವೆ. ತುಂಬಾ ಕಡಿಮೆನೂ ಇಲ್ಲ, ತುಂಬಾ ಜಾಸ್ತಿನೂ ಇಲ್ಲ, ಮಿಡ್ಲ್ ರೇಂಜ್ ಅಲ್ಲಿ ಇರುತ್ತೆ. ಯಾವಾಗ್ಲೂ ನಾನು ಕಸ್ಟಮರ್ಸ್ ಗೆ ಒಂದ್ ಮಾತು ಹೇಳ್ತೀನಿ, ತಗೊಳ್ಬೇಕಾದ್ರೆ 10,000, 20,000, 30,000 ಕಮ್ಮಿ ಬರುತ್ತೆ ಅಂತ ತಗೊಳ್ಳೋದು, ಮತ್ತೆ ಅದಕ್ಕೆ ಹೋಗಿ 50,000 ಖರ್ಚು ಮಾಡೋದು, ಈ ತರ ಮಾಡ್ಕೋಬೇಡಿ. ತಗೋಬೇಕಾದ್ರೆ ಕ್ವಾಲಿಟಿ ವೆಹಿಕಲ್ ತಗೊಳ್ರಿ. ನೆಮ್ಮದಿಯಾಗಿ ಒಂದ್ 5 ವರ್ಷ 10 ವರ್ಷ ಆರಾಮಾಗಿ ಫ್ಯಾಮಿಲಿ ಜೊತೆ ಓಡಾಡೋದು. ರಿಸ್ಕ್ ತಗೋಬೇಡಿ. ತಗೋಬೇಕಾದ್ರೆ ಖುಷಿಯಾಗಿ ತಗೋಬಿಡ್ತೀರಾ, ಒಂದ್ 3 months 4 months ಓಡಾಡ್ತೀರಾ, ಮತ್ತೆ ಅದಕ್ಕೆ 50,000 ಖರ್ಚು ಮಾಡ್ತೀರಾ. ಇದು ಯಾಕೆ ಬೇಕು? ತಗೋಬೇಕಾದ್ರೆ ಚೆನ್ನಾಗಿರೋ ಗಾಡಿ ತಗೊಳ್ಳಿ ಅಂತ ಹೇಳ್ತಾ, ಪ್ರೈಸಿಂಗ್ ಸಹ ಹಂಗಂತ ಏನ್ ಜಾಸ್ತಿ ಕೊಡ್ತಾ ಇಲ್ಲ. ಕಂಪೇರ್ ಮಾಡ್ಕೊಳ್ಳಿ, ಯಾವ್ಯಾವ ಪೋರ್ಟಲ್ ಇದೆ ಎಲ್ಲಾ ಪೋರ್ಟಲ್ ಅಲ್ಲೂ, ಆಮೇಲೆ ಗಾಡಿನ ತಗೊಳ್ಳಿ ಸರ್. ಫಸ್ಟ್ ಯಾವ ಕಾರಿಂದ ಸ್ಟಾರ್ಟ್ ಮಾಡೋಣ ಸರ್? ಸರ್ ಕಂಪ್ಲೀಟ್ ಎಲ್ಲಾ ವೆಹಿಕಲ್ಸ್ ಇದೆ. ಹೋಂಡಾ ಸಿಟಿ ಇದೆ, ಪೋಲೋ ಇದೆ, ಬೀಟ್ ಇದೆ, i10 ಇದೆ, ಯಾವ್ದು ಬೇಕು ಕಸ್ಟಮರ್ಗೆ ಅಲ್ಲಿಂದ ಶುರು ಮಾಡಿ ಸರ್. ಫ್ರೆಂಡ್ಸ್ ಫಸ್ಟ್ ಬಂದ್ಬಿಟ್ಟು ಫೋರ್ಡ್ ಫಿಗೋ ಇದೆ. ಸೊ ಇದರಿಂದಾನೇ ಸ್ಟಾರ್ಟ್ ಮಾಡೋಣ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಜಸ್ಟ್ 58,000 ಡ್ರೈವನ್ ಆಗಿದೆ. ಈ ಗಾಡಿ ನಿಮಗೆ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ಸ್ ಎಲ್ಲಾ ತರ ಬರುತ್ತೆ ಫೀಚರ್ಸ್. ಟೈರ್ ಕಂಡೀಷನ್ ಆಲ್ಮೋಸ್ಟ್ ನಿಮಗೆ 70% ಟೈರ್ ಕಂಡೀಷನ್ ಇದೆ. ಈ ಗಾಡಿ ನಿಮಗೆ ಜಸ್ಟ್ 3.5 ಮಾಡ್ಕೊಡ್ತೀನಿ ಸರ್. 3.5 lakhs ಗೆ ಮಾಡ್ಕೊಡ್ತೀರಾ? ಆರಾಮಾಗಿ ನಿಮ್ಗೆ ಓಲ್ಡ್ ಮಾಡೆಲ್ ಬರುತ್ತೆ ಶೇಪ್, ಅದನ್ನ ನ್ಯೂ ಶೇಪ್ ಮಾಡೆಲ್ ಗಾಡಿ ಕೊಡ್ತೀನಿ. ಬರೀ 3 ಲಕ್ಷ ಸರ್ ಗಾಡಿ ಕೊಡ್ತೀನಿ ಸರ್. ಎಷ್ಟು ಬರ್ಬೋದು ಮೈಲೇಜ್ ಇದರಲ್ಲಿ? ಸರ್ ಸಿಟಿ ನಿಮ್ಗೆ ಆಲ್ಮೋಸ್ಟ್ 13-14 ಬರುತ್ತೆ ಸರ್. 13-14 ಬರುತ್ತೆ. Chevrolet Beat ಒಂದಿದೆ, ಇದ್ರ ಬಗ್ಗೆ ಹೇಳಿ ಬ್ರೋ. ಸರ್ ಈ ಗಾಡಿ ನಿಮ್ಗೆ 2017 ಮಾಡಲು ಸೆಕೆಂಡ್ ಓನರ್. ಓಕೆ. 58,000 ಡ್ರೈವನ್ ಆಗಿದೆ ಗಾಡಿ. ಈ ಗಾಡಿ ನಿಮ್ಗೆ 2,45,000 ಮಾಡ್ಕೊಡ್ತೀನಿ. ಲೋನ್ ಸಹ ಮಾಡ್ಕೊಡ್ತೀನಿ ಸರ್ ಗಾಡಿಗೆ. 2,45,000 ಆಗುತ್ತೆ. ಲೋನ್ ಕೂಡ ಮಾಡ್ಕೊಡ್ತೀರಾ? 45,000 ತಗೊಂಬನ್ನಿ, ಲೋನ್ ಬೇಕಾದ್ರೆ ಮಾಡ್ಕೊಡ್ತೀನಿ. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, Chevrolet Beat ಜಸ್ಟ್ 45,000 ತಗೊಂಡ್ ಬಂದ್ರೆ ಸಾಕು, ಮಿಕ್ಕಿದು ಲೋನ್ ಮಾಡ್ಕೊಡ್ತಾರೆ ನಿಮ್ಗೆ. ಗಾಡಿ ಕಂಡೀಷನ್ ನೀವು ನೋಡಬಹುದು, ನೀಟ್ ಅಂಡ್ ಕ್ಲೀನ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ವರ್ಣ ಇದೆ ಸರ್. ಸರ್ ಈ ಗಾಡಿ 2009 ಮಾಡಲು ಅಪ್ ಟು ನಿಮ್ಗೆ 20-30 ಗಂಟೆ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಈ ಗಾಡಿ ನಿಮ್ಗೆ ಜಸ್ಟ್ 2,65,000 ಮಾಡ್ಕೊಡ್ತೀನಿ ಸರ್. ಇದು ಆಟೋಮೆಟಿಕ್ ಮ್ಯಾನ್ಯುಯಲ್? ಇದು ಡೀಸೆಲ್ ಆಟೋಮೆಟಿಕ್ ಗಾಡಿ. ಓಕೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ ನಿಮ್ಗೆ 80-90% ಟೈರ್ ಕಂಡೀಷನ್ ಇದೆ. ಸೊ ನೀವು ಹಂಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಸೊ ಆಟೋಮೆಟಿಕ್ ಬರುತ್ತೆ ನಿಮ್ಗೆ ಇದು. ಸೊ ವರ್ಣ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಒರಿಜಿನಲ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಸೊ ಗಾಡಿ ಔಟ್ಲೈನ್ ಎಲ್ಲ ನೋಡ್ಬೋದು, ಬಾಡಿ ಲೈನ್ ಎಲ್ಲ. ಸೊ ಯಾವುದೇ ತರ ಡೆಂಟು ಸ್ಕ್ರಾಚಸ್ ಏನೂ ಇಲ್ಲ. ಸೊ ಇದು ಏನ್ ಬ್ರೋ ಪ್ರೈಸ್ ಹೇಳ್ತಾ ಇದ್ದೀರಾ? ಜಸ್ಟ್ 2,65,000 ಮಾಡ್ಕೊಡ್ತೀನಿ ಬ್ರೋ. 2,65,000 ಯಾವ ಮಾಡಲ್ ಇದು? 2009 ಮಾಡಲು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಗೆ. ಓಕೆ. ಸೊ ನೆಕ್ಸ್ಟ್ ಬ್ರೋ. ಸರ್ ಈ ಗಾಡಿ ಆಲ್ಮೋಸ್ಟ್ 11 ಮಾಡಲ್ ಪೋಲೋ ಆಲ್ಮೋಸ್ಟ್ ಸೋಲ್ಡ್ ಆಗಿದೆ ಸರ್. ಇದು ಸೋಲ್ಡ್ ಆಗಿದೆಯಾ? ಸೋಲ್ಡ್ ಆಗಿದೆ. ಸೊ ನೆಕ್ಸ್ಟ್ ಬ್ರೋ. ಸರ್ i10 2010 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಪೆಟ್ರೋಲ್ ಆಟೋಮೆಟಿಕ್. ಓಕೆ. ಇದು 50,000 ಓಡಿದೆ ಗಾಡಿ. ಈ ಗಾಡಿ ನಿಮ್ಗೆ 2,35,000 ಮಾಡ್ಕೊಡ್ತೀನಿ. 2,35,000 ಮಾಡ್ಕೊಡ್ತೀರಾ? ನೀವು ಎಲ್ಲ ಗಾಡಿಗೆ 50,000 ರೂಪಾಯಿ ಓಡಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಶೋರೂಮ್ ಹಿಸ್ಟ್ರಿ ಸಿಗುತ್ತಾ? ಆರಾಮಾಗಿ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್, ತೊಂದರೆ ಇಲ್ಲ. ಓಕೆ. ನೆಕ್ಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಪೋಲೋ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಸರ್ ಪೋಲೋ 2012 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಓಕೆ. ಆರಾಮಾಗಿ ನೀವು ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಸರ್. 4 ಕಾಲ್ ಮಾಡ್ತಾರೆ. ನಮ್ಮ ಹತ್ರ ನಾನು ನಿಮ್ಗೆ ಜಸ್ಟ್ 3,50,000 ಗಾಡಿ ಕೊಡ್ತೀನಿ. 3,50,000 ಗಾಡಿ ಕೊಡ್ತೀರಾ? ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು i20 ಇದೆ. ಸೊ ಇದ್ರ ಬಗ್ಗೆ ಹೇಳಿ ಬರೋ ಡೀಟೇಲ್ಸ್. ಸರ್ ಇದು 2016 ಮಾಡಲ್ i20 ಆಕ್ಟಿವ್ SX ಟಾಪ್ ಅಂಡ್ ವೆಹಿಕಲ್. ಓಕೆ. ಈ ಗಾಡಿ ನಿಮ್ಗೆ ಜಸ್ಟ್ 59 ಡ್ರೈವನ್ ಆಗಿದೆ ಗಾಡಿ. ಇದರಲ್ಲಿ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಟೆಸ್ಟ್ ಇದೆ ಗಾಡಿಗೆ. ಓಕೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ 70% ಟೈರ್ ಕಂಡೀಷನ್ ಇದೆ. ಸೊ ಇಂಟೀರಿಯರ್ಸ್ ಕೂಡ ನೋಡಬಹುದು, ನೀಟ್ ಅಂಡ್ ಕ್ಲೀನ್ ಆಗಿದೆ. ಗಾಡಿದು ಬಾಡಿ ಲೈನ್ ನೋಡಿ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಎಷ್ಟು ನೀಟ್ ಆಗಿದೆ ನೋಡಿ ಗಾಡಿ ಇದು. ಸೊ ಏನ್ ಬ್ರೋ ಪ್ರೈಸ್ ಹೇಳ್ತಾ ಇದೀರಾ ಇದು? ಸರ್ ಇದು ಜಸ್ಟ್ 4,75,000 ಗಾಡಿ ಮಾಡ್ಕೊಡ್ತೀನಿ ಸರ್. 4,75,000 ಗಾಡಿ ಮಾಡ್ಕೊಡ್ತೀರಾ? ಹೌದು ಸರ್. ಡೌನ್ ಪೇಮೆಂಟ್ ಎಷ್ಟು ಬ್ರೋ ಇದಕ್ಕೆ? ಸರ್ ಜಸ್ಟ್ 50,000 ತಗೊಂಡಿ ಸರ್. ಜಸ್ಟ್ 50,000 ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಸಾಕು, ನಿಮ್ಗೆ i20 ಸಿಗುತ್ತೆ. ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಬ್ರೋ ಡೀಟೇಲ್ಸ್. ಸರ್ ಇದು 2012 ಮಾಡಲು ಸೆಕೆಂಡ್ ಓನರ್, ಜಸ್ಟ್ 71 ಡ್ರೈವನ್ ಆಗಿದೆ ಗಾಡಿ. ಓಕೆ. ಆಲ್ಮೋಸ್ಟ್ ನಿಮ್ಗೆ ಟೈರ್ ಕಂಡೀಷನ್ 70-80% ಟೈರ್ ಇದೆ, ವೆಲ್ ಮೇಂಟೈನ್ಡ್ ಗಾಡಿ. ಈ ಗಾಡಿ ನಿಮ್ಗೆ ಜಸ್ಟ್ 3,50,000 ಮಾಡ್ಕೊಡ್ತೀನಿ ಸರ್. 3,50,000 ಬ್ಲೂ ಕಲರ್ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ. ಹೌದು ಸರ್. ಸೊ ಇದಕ್ಕೂ 50,000 ಡೌನ್ ಪೇಮೆಂಟ್ ಸರ್ ತಗೊಂಬನ್ನಿ ಸರ್, ಮಾಡ್ಕೊಡ್ತೀರಾ? ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ಸ್ವಿಫ್ಟ್ ಯಾರಿಗಾದ್ರೂ ಬೇಕಂದ್ರೆ ಜಸ್ಟ್ 50,000 ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಸಾಕು, ನಿಮ್ಗೆ ಗಾಡಿ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೋಡಾ ಇದೆ. ಸರ್ ಸ್ಕೋಡಾ ಫ್ಯಾಬಿಯಾ 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. 78 ಡ್ರೈವನ್ ಆಗಿದೆ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್. ಈ ಗಾಡಿ ನಿಮ್ಗೆ ಜಸ್ಟ್ 2,25,000 ಗಾಡಿ ಮಾಡ್ಕೊಡ್ತೀನಿ ಸರ್. 2,25,000 ನೀಟ್ ಅಂಡ್ ಕ್ಲೀನ್ ಆಗಿರೋ ಫ್ಯಾಬಿಯಾ, ಅದು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಸೊ ನೆಕ್ಸ್ಟ್ ಬ್ರೋ. ಸರ್ ಹೋಂಡಾ ಸಿಟಿ 2013 ಮಾಡಲು ಸಿಂಗಲ್ ಓನರ್ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ. ಓಕೆ. 71 ಡ್ರೈವನ್ ಆಗಿದೆ ಗಾಡಿ. ಈ ಗಾಡಿ ನಿಮ್ಗೆ
3,50,000 ಮಾಡ್ಕೊಡ್ತೀನಿ ಸರ್. 3,50,000ಗೆ ಹೋಂಡಾ ಸಿಟಿ ಗಾಡಿ ಕಂಡೀಷನ್ ನೋಡಿ ಹೆಂಗಿದೆ ಅಂತ. ಅದು top end ನೀಟ್ ಅಂಡ್ vehicle ಕ್ಲೀನ್ ಆಗಿದೆ. ಸೊ ಇಂಟೀರಿಯರ್ಸ್ ಎಲ್ಲ ಕೂಡ ನೀವು ನೋಡ್ಬೋದು. ಸೊ ಬಾಡಿ ಲೈನು ನೋಡಿ ಹಂಗೆ ಸಿಂಗಲ್ ಸ್ಕ್ರಾಚ್ ಎಲ್ಲ ಏನೂ ಇಲ್ಲ, ಪ್ರಾಪರ್ ಆಗಿ ನೀಟಾಗಿ ಕ್ಲೀನ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ಕೋಡಾ ಇದೆ ಬ್ರೋ ಸರ್. ಸ್ಕೋಡಾ ಸೂಪರ್ ಬೂಟ್ 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಓಕೆ. ಎಲಿಗೆನ್ಸ್ ಟಾಪ್ ಎಂಡ್ ಬರುತ್ತೆ, ಪುಷ್ ಬಟನ್, ಸನ್ ರೂಫ್, ಆಫ್ಟರ್ ಮಾರ್ಕೆಟ್ ಗೈಡಿಂಗ್, ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ ಸರ್ ಗಾಡಿ. ಓಕೆ. ಈ ಗಾಡಿ ಜಸ್ಟ್ 5,55,000 ಗಾಡಿ ತಗೊಳ್ಳಿ. 5,55,000ಗೆ ಕೆಎ ಗಾಡಿ ಕೊಟ್ಬಿಡ್ತೀರಾ? ಗಾಡಿ ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಬ್ರೋ ಸರ್ ಹೋಂಡಾ ಸಿಟಿ ZX 2007 ಮಾಡಲ್ ಗಾಡಿ. ಓಕೆ. ಫ್ರೆಶ್ ಇನ್ಶೂರೆನ್ಸ್ ಇದೆ ನಿಮ್ಗೆ, FC 2028 ಗಂಟೆ ಇದೆ. ಈ ಗಾಡಿ ನಿಮ್ಗೆ ಜಸ್ಟ್ 2,25,000 ಗಾಡಿ ಮಾಡ್ಕೊಡ್ತೀನಿ ಸರ್. 2,25,000ಗೆ ಹೋಂಡಾ Honda ಸಿಟಿ City 2010 ಮಾಡಲು 7 ಮಾಡಲ್ ಸಿಗ್ಬಿಡುತ್ತೆ. ಸೆಕೆಂಡ್ ಓನರ್ ಗಾಡಿ. ಓಕೆ. ಸ್ಕೋಡಾ ರ್ಯಾಪಿಡ್ ಇದೆ. ಸ್ಕೋಡಾ ರ್ಯಾಪಿಡ್ ನಿಮ್ಗೆ 2012 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಮ್ಯಾನ್ಯುವಲ್. ಈ ಗಾಡಿ ನಿಮ್ಗೆ ಜಸ್ಟ್ 3,25,000 ಗಾಡಿ ಕೊಡ್ತೀನಿ ಸರ್. 3,25,000ಗೆ ಗಾಡಿ ಕೊಡ್ತೀರಾ? ಹೌದು. ಸೊ ನೆಕ್ಸ್ಟ್ ಬ್ರೋ ಅದು ಬಿಟ್ರೆ ಪೋಲೋ ಇದೆ ಸರ್. 2016 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ. ಕಂಫರ್ಟ್ ಲೈನ್ ಆಪ್ಷನ್ ಬರುತ್ತೆ, ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ತರ ಬರುತ್ತೆ. 70% ಟೈರ್ ಇದೆ. ಈ ಗಾಡಿ ನಿಮ್ಗೆ ಜಸ್ಟ್ 4,95,000 ಗಾಡಿ ಮಾಡ್ಕೊಡ್ತೀನಿ. 4,95,000ಗೆ ಪೋಲೋ ಪೆಟ್ರೋಲ್ 16 ಮಾಡಲ್. ಅದನ್ನು ಲೋನ್ ಆಗುತ್ತಾ ಬ್ರೋ? ಇದಕ್ಕೆ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಎಷ್ಟು ಬರೋ ತಗೊಂಡ್ ಬಂದ್ರೆ? 50,000 ಮಾಡ್ಕೊಡಿ, ಮಾಡ್ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಪೋಲೋಗೆ ಜಸ್ಟ್ 50,000 ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಸಾಕು, ಮಿಕ್ಕಿ ನಿಮ್ಗೆ ಲೋನ್ ಮಾಡ್ಕೊಡ್ತಾರೆ. ಯಾರಾದ್ರೂ ಟಾಟಾದಲ್ಲಿ ಒಂದು ಕಾರ್ ಹುಡುಕ್ತಾ ಇದ್ದೀರಾ? ಟಾಟಾ ಟಿಯಾಗೋ ಇದೆ. ಸೊ ಕಂಡೀಷನ್ ನೋಡ್ಬೋದು, ಟೈಲ್ ಲ್ಯಾಂಪ್ ಎಲ್ಲ ನೋಡ್ಬೋದು. ಸೊ ಹೆಡ್ ಲೈಟ್ಸ್ ಆಗಿರ್ಬೋದು, ಟೈಲ್ ಲ್ಯಾಂಪ್ ಎಲ್ಲ ನೋಡ್ಬೋದು, ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಏನಿಲ್ಲ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಈ ಟಾಟಾ ಟಿಯಾಗೋ ಇದನ್ನ ತುಂಬಾ ಜನ ಕೇಳ್ತಾ ಇರ್ತಾರೆ, ಟಾಟಾ ಗಾಡಿ ಅಂತ. ಅದಕ್ಕೆ ಟಾಟಾ ಗಾಡಿ ತಗೊಂಡ್ಬಂದಿದ್ದೀನಿ, ಪೆಟ್ರೋಲ್ ಗಾಡಿ. 2016 ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್. ಆರಾಮ ಸಿಟಿಲ ನಿಮ್ಗೆ 15-16 ಮೈಲೇಜ್ ಬರುತ್ತೆ. ಈ ಗಾಡಿ ನಿಮ್ಗೆ ಜಸ್ಟ್ 3,80,000 ಜಸ್ಟ್ 3.5 ಗಾಡಿ ಕೊಡಿ ಸರ್, ಗಾಡಿ ಕೊಟ್ಬಿಡ್ತೀನಿ. 3.5 lakhsಗೆ ಕೊಡ್ತೀರಾ? ಲೋನ್ ಆಗುತ್ತಾ ಇದಕ್ಕೆ? ಆರಾಮಾಗಿ 50,000 ಗಾಡಿ ತಗೊಂಡ್ಬಂದು ಗಾಡಿ ಎತ್ತು ಕೊಡ್ತೀನಿ. ಸೊ 50,000 ಡೌನ್ ಪೇಮೆಂಟ್ ನೀವು ತಗೊಂಡ್ ಬಂದ್ರೆ ಸಾಕು, ನಿಮ್ಗೆ ಒಂದು ಟಾಟಾ ಟಿಯಾಗೋ ಸಿಗುತ್ತೆ. ಸೊ ನಿಮ್ಗೆ ಟಿಯಾಗೋ ಬೇಡವಾ? ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದಿದೆ. ಸೊ ಇದು ಎಲ್ಲಿ ಬ್ರೋ? ಹೋಂಡಾ WRV 2018 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ ಸರ್, ಆರಾಮ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಸರ್, 5.5 ಮೇಲೆ ಮಾಡ್ತಾರೆ. ನಾನು ಜಸ್ಟ್ ನಿಮ್ಗೆ 4,85,000 ಗಾಡಿ ಕೊಡ್ತೀನಿ. ಅದು ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ. 4,85,000ಗೆ ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ ಕೊಡ್ತೀರಾ? ಈ ಗಾಡಿಗೂ ಅಷ್ಟೇ ಜಸ್ಟ್ 50,000 ತಗೊಂಡ್ಬಂದು ಗಾಡಿ ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 2 ಬ್ಯೂಟಿಫುಲ್ ಕಾರ್ ಇದೆ. ಸೊ ಒಂದು ವರ್ಣ ಇದೆ, ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಕೊರಲಾ ಆಲ್ಟಿಸ್ ಇದೆ. ಸೊ ವರ್ಣ ಬಗ್ಗೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್, ವರ್ಣ 2014 ಮಾಡಲು ಸೆಕೆಂಡ್ ಓನರ್ SX ಟಾಪ್ ಎಂಡ್ ಬರುತ್ತೆ ವೇರಿಯಂಟ್. ಓಕೆ. ಈ ಗಾಡಿ ನಿಮ್ಗೆ ಜಸ್ಟ್ 4,55,000 ಗಾಡಿ ಕೊಡ್ತೀನಿ ಸರ್. 4,04,500 ಗಾಡಿ ಕೊಡ್ತೀನಿ. 4,50,000ಗೆ ಗಾಡಿ ಕೊಡ್ತೀರಾ? ಆರಾಮ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, 5.5 ಮೇಲೆ ಮಾಡ್ತಾರೆ. ಓಕೆ. SX ಟಾಪ್ ಎಂಡ್, ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಪವರ್. ಸೊ ಇದಕ್ಕೂ 50,000 ತಗೊಂಡ್ ಬಂದ್ರೆ ಗಾಡಿ ಸಿಗುತ್ತಾ? ಆರಾಮಾಗಿ ಗಾಡಿ ಕೊಡ್ತೀನಿ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 0% ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಸಿಬಿಲ್ ಟ್ರಾನ್ಸಾಕ್ಷನ್ ಇದೆ, ಆರಾಮ ಮಾಡ್ಕೊಡ್ತೀನಿ ಸರ್. ಸೊ ನೆಕ್ಸ್ಟ್ ಕೊರಲಾ ಆಲ್ಟಿಸ್ ಇದೆ ಬ್ರೋ. ಸರ್, ಇದು 2009 ಮಾಡಲು ಸೆಕೆಂಡ್ ಓನರ್. ಓಕೆ. ಪೆಟ್ರೋಲ್ ಮ್ಯಾನ್ಯುವಲ್, G ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಓಕೆ. ಈ ಗಾಡಿ ನಿಮಗೆ ಜಸ್ಟ್ 2,25,000 ಗಾಡಿ ಕೊಡ್ತೀನಿ ಸರ್. 2,25,000ಗೆ ಗಾಡಿ ಕೊಡ್ತೀರಾ? ಸೊ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ? ಸರ್, 85 ಓಡಿದೆ ಗಾಡಿ, ಪೆಟ್ರೋಲ್ ವೆಹಿಕಲ್. ಓಕೆ. ಸೊ ತುಂಬಾ ಜನ ಬಂದ್ಬಿಟ್ಟು ಹೋಂಡಾ ಜಾಸ್ ಕೇಳ್ತಾನೆ ಇದ್ರಿ. ಸೊ ನಿಮ್ಗೋಸ್ಕರ ಹೋಂಡಾ ಜಾಸು ಇದೆ IND ಕಾರ್ಸ್ ಅಲ್ಲಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್, ಇದು 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. ಈ ಗಾಡಿ ನಿಮ್ಗೆ ಜಸ್ಟ್ 4,85,000 ಗಾಡಿ ಕೊಡ್ತೀನಿ ಸರ್. 4,85,000ಗೆ ಹೋಂಡಾ ಜಾಸ್. ಜಸ್ಟ್ 50,000 rupees ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಸಾಕು, ಗಾಡಿ ತಗೊಂಡ್ ಹೋಗ್ಬಿಡ್ಬೋದು. ಹೌದು ಸರ್. ನೆಕ್ಸ್ಟ್ ಹೋಂಡಾ ಸಿಟಿ ಇದೆ. ಇದ್ರ ಬಗ್ಗೆ ಹೇಳಿ ಬ್ರೋ. ಸರ್, ತುಂಬಾ ಜನ ಕೇಳ್ತಾ ಇರ್ತಾರೆ ಹೋಂಡಾ ಸಿಟಿಲಿ ಡೀಸೆಲ್ ಬೇಕು ಅಂತ. ಡೀಸೆಲ್ ಗಾಡಿ ತಂದಿದ್ದೀನಿ. 2015 ಮಾಡಲು ಸೆಕೆಂಡ್ ಓನರ್ ಟಾಪ್ ಎಂಡ್ ವೆಹಿಕಲ್, ಡೀಸೆಲ್ ಮ್ಯಾನ್ಯುವಲ್. ಈ ಗಾಡಿ ನಿಮ್ಗೆ ಜಸ್ಟ್ 3,85,000 ಗಾಡಿ ಕೊಟ್ಬಿಡ್ತೀನಿ ಸರ್. 3,85,000. ಸೊ ಇವ್ರ ಹತ್ರ ನೀವು ಕಾರ್ ಪರ್ಚೇಸ್ ಮಾಡಿದ್ರೆ ಇನ್ನ ಏನ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ 3 years ವಾರಂಟಿ ಕೂಡ ಸಿಗುತ್ತೆ. ಕರೆಕ್ಟ್ ಅಲ್ಲ ಬ್ರೋ? ಸರ್, ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸರ್. 5 ಲಕ್ಷ ಗಾಡಿ ತಗೊಳ್ಳಿ, 10 ಲಕ್ಷ ಗಾಡಿ ತಗೊಳ್ಳಿ, 15 ಲಕ್ಷ ಗಾಡಿ ತಗೊಳ್ಳಿ, ಸೆಕೆಂಡ್ ಹ್ಯಾಂಡ್ ಅಲ್ಲಿ ನಿಮ್ಗೆ ಯಾರು 3 ವರ್ಷ ವಾರಂಟಿ ಕೊಡಲ್ಲ. ಓಕೆ. ಚೆಕ್ ಮಾಡಿ. ನಿಮ್ಮ ಹತ್ರ ಮಾತ್ರ 3 years ವಾರಂಟಿ ಸಿಗುತ್ತೆ. ನಮ್ಮ ಹತ್ರ ಮಾತ್ರ 3 ವರ್ಷ ವಾರಂಟಿ ಕೊಡ್ತೀನಿ ಸರ್. ಸೊ ಇದಕ್ಕೆ ಬಂದ್ಬಿಟ್ಟು ಒಂದು 50,000 ರೂಪಾಯಿ ಡೌನ್ ಪೇಮೆಂಟ್ ಮಾತ್ರ ಸಾಕಾ? ಆರಾಮ ಮಾಡಿ, ನಿಮ್ದು ಪ್ರೊಫೈಲ್ ಚೆನ್ನಾಗಿರೋ 50,000 ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಗ್ರ್ಯಾಂಡ್ i10 ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2014 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ಆಟೋಮೆಟಿಕ್. ಓಕೆ. ಇದು ಸ್ಪೋರ್ಟ್ಸ್ ಆಪ್ಷನ್ ಬರುತ್ತೆ ಗಾಡಿ ನಿಮ್ಗೆ. ಈ ಗಾಡಿ ನಿಮ್ಗೆ ಜಸ್ಟ್ 3,85,000 ಗಾಡಿ ಕೊಡ್ತೀನಿ ಸರ್. 3,85,000. ಸೊ ಇಂಟೀರಿಯರ್ ಸಹ ನೀವು ನೋಡಬಹುದು, ನೀಟ್ ಅಂಡ್ ಕ್ಲೀನ್ ಆಗಿದೆ. ಅದು ಆಫ್ಟರ್ ಮಾರ್ಕೆಟಿಂಗ್ ಟಚ್ ಸ್ಕ್ರೀನ್ ಹಾಕಿದ್ದಾರೆ. ಆಲ್ಮೋಸ್ಟ್ ಟೈರ್ ಎಲ್ಲ ನಿಮ್ಗೆ 70-80% ಟೈರ್ ಇದೆ.
ಫೋಲ್ಡಿಂಗ್ ಮಿರರ್ ಇಂಡಿಕೇಟರ್ ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಗಾಡಿ. ಸೊ ಈ ಕಾರ್ ನಿಮಗೆ ಬೇಕು ಅಂದ್ರೆ ಜಸ್ಟ್ 50,000 ತಗೊಂಡ್ ಬಂದ್ರೆ ಸಾಕು ಡೌನ್ ಪೇಮೆಂಟ್, ನಿಮಗೆ ಕಾರ್ ಸಿಗ್ಬಿಡುತ್ತೆ ಆರಾಮಾಗಿ. ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಇದ್ರ ಬಗ್ಗೆ ಈ ಡೀಟೇಲ್ಸ್ ಗಾಡಿ ಇದು 2015 ಮಾಡಲು ಡೀಸೆಲ್ ಆಟೋಮೆಟಿಕ್. Okay. ಎಲಿಗೆನ್ಸ್ ಟಾಪ್ ಅಂಡ್ ಬರುತ್ತೆ. ಜಸ್ಟ್ 73 ಡ್ರೈವನ್ ಆಗಿದೆ ಗಾಡಿ. ಈ ಗಾಡಿ ನಿಮಗೆ ಜಸ್ಟ್ 4,85,000 ಗಾಡಿ ಕೊಡ್ತೀನಿ ಸರ್. 4,85,000 ಗೆ ಗಾಡಿ ಕೊಡ್ತೀರಾ? ಸಂದ್ರ 100 KUV ಫ್ಯಾಲ್ಕನ್ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಇದು 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ. ಈ ಗಾಡಿ ನಿಮಗೆ ಜಸ್ಟ್ 80,000 ಓಡಿದೆ ಗಾಡಿ. ಓಕೆ. ಗಾಡಿ ಚೆಕ್ ಮಾಡ್ಕೊತಿರ್ಬೋದು ನೀವು, ಇಂಟೀರಿಯರ್ ವೆಲ್ ಮೇಂಟೈನ್ಡ್, ವೆಲ್ ಕ್ಲೀನ್ ಆಗಿದೆ ಗಾಡಿ. ಆಕ್ಟ್ ಬೇಕಲ್ಲಿ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಬರುವಂತ ಗಾಡಿ. ಓಕೆ. ಈ ಗಾಡಿ ನಿಮ್ಗೆ ಜಸ್ಟ್ 3,500 ಮಾಡ್ಕೊಡ್ತೀನಿ ಸರ್. ಸೊ ನೀವು ಹಂಗೆ ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಸೊ ಇದು ಇಂಜಿನ್ ಬಂದ್ಬಿಟ್ಟು 198 cc ಆಗಿರುತ್ತೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 170 mm ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ಸೊ ಪವರ್ ಬಂದ್ಬಿಟ್ಟು 82 bhp ಇರುತ್ತೆ. ಮ್ಯಾನ್ಯುವಲ್. ಸೊ ಮೈಲೇಜ್ ಕೂಡ ನಿಮಗೆ ನೋಡ್ತಾ ಇರ್ಬೋದು ಅಂದ್ರೆ ನಿಮಗೆ 18 to 20 ತನಕ ಮೈಲೇಜ್ ಕೂಡ ನಿಮಗೆ ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಸೊ ಗಾಡಿ ವೆಲ್ ಮೇಂಟೈನ್, ನೀಟ್ ಅಂಡ್ ಕ್ಲೀನ್ ಇದೆ. ಏನ್ ಬ್ರೋ ಪ್ರೈಸ್ ಹೇಳ್ರಿ ಇದು? ಸರ್ ಜಸ್ಟ್ 3,500 ಗಾಡಿ ಕೊಡಿ ಸರ್, ಗಾಡಿ ಕೊಡ್ತೀನಿ. ಜಸ್ಟ್ 3.5 lakhs ಗೆ ಗಾಡಿ ಕೊಡ್ತೀರಾ? ಸೊ ಬೇರೆ 50,000 ರೂಪಾಯಿ ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಡೌನ್ ಪೇಮೆಂಟ್ ಮಾಡಿ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಲೋನ್ ಮಾಡ್ಕೊಡ್ತೀರಾ ಆರಾಮಾಗಿ. ಸೊ ನೆಕ್ಸ್ಟ್ ಡೆಸ್ಟರ್ ಒಂದಿದೆ. ಸೊ ಇದು ಬಗ್ಗೆ ಹೇಳಿ ಬ್ರೋ. ಇದು 2014 ಮಾಡಲು 80 FPS ಡೀಸೆಲ್ ವೆಹಿಕಲ್. ಓಕೆ. ಸೆಕೆಂಡ್ ಓನರ್ 82 ಡ್ರೈವನ್ ಆಗಿದೆ. ಟಾಪ್ ಅಂಡ್ ವೆಹಿಕಲ್ ಬರುತ್ತೆ. ಇದರಲ್ಲಿ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಫೋರ್ನೆಸ್ ಎಲ್ಲ ತರ ಫೀಚರ್ಸ್ ಕೂಡ ಬರುತ್ತೆ. ಜಸ್ಟ್ 4,85,000 ಗಾಡಿ ಕೊಡ್ತೀನಿ ಸರ್. 4,85,000 ಗೆ ಗಾಡಿ ಕೊಡ್ತೀರಾ? ಸೊ ನೀವು ಹಂಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಡಸ್ಟರ್ದು. ಸೊ ನೀಟ್ ಅಂಡ್ ಕ್ಲೀನ್ ಆಗಿದೆ. ಬೇಜ್ ಕಲರ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಸೊ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡ್ಬೋದು. ಸೊ ಕಂಡೀಷನ್ ನೋಡಿ ಹೆಂಗಿದೆ ಅಂತ ಗಾಡಿದು. ವಿತ್ 3 years ವಾರಂಟಿ ಕೂಡ ನಿಮಗೆ ಬರುತ್ತೆ. ಸೊ ಡೆಸ್ಟರ್ ನೀವು ತಗೊಂಡ್ರೆ ಸೊ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಡೆಸ್ಟರ್ ಸಿಗ್ಬಿಡುತ್ತೆ. ಡೆಸ್ಟರ್ ಸಿಗುತ್ತೆ ಸರ್. ಸೊ ನೆಕ್ಸ್ಟ್ ಸರ್ XUV 500. ಓಕೆ. ವೆಸ್ಟ್ ಬೆಂಗಾಲ್ ವೆಹಿಕಲ್ ಇದೆ ಇದು. ನಿಮಗೆ NIC ಸಮೇತ ಜಸ್ಟ್ 5,25,000 ಗಾಡಿ ಕೊಡ್ತೀನಿ ಸರ್. 5,25,000 ಗೆ ಗಾಡಿ ಕೊಡ್ತೀರಾ? ಇದು 13 ಮಾಡಲು ಸಿಂಗಲ್ ಓನರ್ W8 ಬರುತ್ತೆ ವೇರಿಯಂಟ್. 5,25,000 ಗಾಡಿ ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮಹೇಂದ್ರ ಕಂಪನಿ ಜೊತೆ ಟೈಅಪ್ ಆಗಿರೋ ರೆಕ್ಸ್ಟಾನ್ ಇದೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2013 ಮಾಡಲು ಸೆಕೆಂಡ್ ಓನರ್ 85 ಡ್ರೈವನ್ ಆಗಿದೆ. ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್. ಓಕೆ. ಆಲ್ಮೋಸ್ಟ್ ನಿಮಗೆ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ. 4x4 ಆಲ್ ಡ್ರೈವ್ ಬರುತ್ತೆ. ಓಕೆ. ಈ ಗಾಡಿ ನಿಮಗೆ ಜಸ್ಟ್ 4,85,000 ಗಾಡಿ ಕೊಡ್ತೀನಿ ಸರ್. ಇದು ಬಂದ್ಬಿಟ್ಟು HR ರಿಜಿಸ್ಟ್ರೇಷನ್ ಅಲ್ಲ? ರಿಜಿಸ್ಟ್ರೇಷನ್ ಹೌದು ಸರ್. ಓಕೆ. ಸೊ ಅದು NOC ಇದೆಯಾ? NOC ಇದೆ ಗಾಡಿಗೆ. NOC ಇದೆ. ಏನ್ ಫೈನಲ್ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಫೈನಲ್ 4,85,000 ಗಾಡಿ ಕೊಡ್ತೀನಿ ಸರ್. 4,85,000 ಗೆ ಇವಾಗ ಬನ್ನಿ ನಿಮಗೆ ಗಾಡಿ ಇಂಟೀರಿಯರ್ಸ್ ಕೂಡ ತೋರಿಸ್ಕೊಡ್ತೀವಿ ಹೆಂಗಿದೆ ಅಂತ ನೀವು ನೋಡ್ಬೋದು ಇಂಟೀರಿಯರ್ಸ್ ಎಲ್ಲ. ಸೊ ಹಂಗೆ ಗಾಡಿ ಇಂಟೀರಿಯರ್ಸ್ ನೋಡಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ಇಂಜಿನ್ ಆಗಿರುತ್ತೆ. ಸೊ ಟರ್ಬೋ ಚಾರ್ಜ್ ಇಂಜಿನ್ನು. ಮೈಲೇಜ್ ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 14 ತನಕ ಮೈಲೇಜ್ ಕೂಡ ಬರುತ್ತೆ. ಮ್ಯಾಕ್ಸ್ ಪವರು BHP ಬಂದ್ಬಿಟ್ಟು ಇದು 162 BHP, 4,000 RPM. ಸೊ ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 340 Nm, 3,256 RPM ಅಲ್ಲಿ. ಸೊ ಇದೇ ಇದು ಸ್ಪೆಸಿಫಿಕೇಶನು. ಆಲ್ ಟೈಮ್ ಬಂದ್ಬಿಟ್ಟು 4-wheel ಡ್ರೈವ್ ಇದು. ಸೊ ಗಾಡಿ ಯಾರಿಗಾದ್ರೂ ಇದು ಇಂಟ್ರೆಸ್ಟೆಡ್ ಇದ್ರೆ ಕೆಳಗಡೆ ನಂಬರ್ ಮೆನ್ಷನ್ ಮಾಡಿರ್ತೀವಿ, ಆ ನಂಬರ್ ಕಾಲ್ ಮಾಡಿ ನೀವು ಗಾಡಿನ ಪರ್ಚೇಸ್ ಮಾಡ್ಬೋದು. ಸೊ ಇದು ಮೇಂಟೆನೆನ್ಸ್ ಎಲ್ಲ ಹೆಂಗೆ ಬ್ರೋ, ಪರವಾಗಿಲ್ವಾ? ಸರ್ ಮೇಂಟೆನೆನ್ಸ್ ಪರವಾಗಿಲ್ಲ, ಮಾಡ್ಬೋದಾ? ಟಾಟಾ ನೆಕ್ಸಾನ್ ಒಂದಿದೆ. ಸೊ ಇದು ಪ್ರೈಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. 4,85,000 ಗೆ ಬಂದ್ಬಿಟ್ಟು ನಿಮಗೆ ಟಾಟಾ ನೆಕ್ಸಾನ್ ಸಿಗುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಜಸ್ಟ್ 85 ಡ್ರೈವನ್ ಆಗಿದೆ ಡೀಸೆಲ್. ಓಕೆ. ಈ ಗಾಡಿ ನಿಮಗೆ ಜಸ್ಟ್ 4,85,000 ಗಾಡಿ ಕೊಡ್ತೀನಿ ಸರ್. 4,85,000 ಗೆ ಈ ಗಾಡಿ ಕೂಡ 3 ವರ್ಷ ವಾರಂಟಿನೂ ಕೂಡ ಕೊಡ್ತೀನಿ. ಲೋನ್ ಸಿಗುತ್ತಾ ಇದಕ್ಕೆ? ಸರ್ ಸ್ಯಾಲರಿ ಇದೆ, ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಓಕೆ. ಸೊ ಇದರಲ್ಲಿ ಒಂದೇ ಒಂದು ಏನಂದ್ರೆ ಇದು ಬಂದ್ಬಿಟ್ಟು DL ರಿಜಿಸ್ಟ್ರೇಷನ್, NOC ಕೂಡ ಕೊಡ್ತೀರಲ್ಲ ಸರ್? NOC ಆಲ್ರೆಡಿ ರೆಡಿ ಇದೆ ಸರ್. ರೆಡಿ ಇದೆ ಆಲ್ರೆಡಿ? NOC ಆಲ್ರೆಡಿ ರೆಡಿ ಇದೆ. XT ವೇರಿಯಂಟ್ ಬರುತ್ತೆ. ನಿಮಗೆ ಜಸ್ಟ್ 4,85,000 ಮಾಡ್ಕೊಡ್ತೀನಿ ಸರ್. 4,85,000 ಗೆ DL ಟಾಟಾ ನೆಕ್ಸಾನ್. ಯಾರಿಗಾದ್ರೂ ಬೇಕಂದ್ರೆ ನೀವು ಬಂದು IND ಕಾರ್ಸ್ ಅಲ್ಲಿ ತಗೊಬಹುದು. ಅದು ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಬಂದ್ಬಿಟ್ಟು ನೆಕ್ಸಾನ್ ರೆಡ್ ಕಲರ್ ನೋಡಿದ್ವಿ, ಅದು ಬಂದ್ಬಿಟ್ಟು ಡೆಲ್ಲಿ ವೆಹಿಕಲ್. ಸೊ ನಮಗೆ ಡೆಲ್ಲಿ ವೆಹಿಕಲ್ ಬೇಡಪ್ಪ, ಅದರ್ ಸ್ಟೇಟ್ ಅದು ಯಾರಾದ್ರೂ ಖಂಡಿತ ಇರ್ತಾರೆ. ಸೊ ಅವ್ರಿಗೋಸ್ಕರ KAದು ಟಾಟಾ ನೆಕ್ಸಾನ್ ಬ್ಲೂ ಕಲರ್ ಇದೆ, ಬ್ಲೂ ಬ್ಯೂಟಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬ್ರೋ. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. ಈ ಗಾಡಿ ಜಸ್ಟ್ 71 ಡ್ರೈವನ್ ಆಗಿದೆ ಅಷ್ಟೇ. ಓಕೆ. ಇದರಲ್ಲಿ ನಿಮಗೆ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಫೋರ್ ವಿಂಡೋಸ್ ಎಲ್ಲ ತರ ಬರುತ್ತೆ. ಆಲ್ಮೋಸ್ಟ್ 90% ಟೈರ್ ಕಂಡೀಷನ್ ಇದೆ. ಓಕೆ. ಈ ಗಾಡಿ ನಿಮಗೆ ಜಸ್ಟ್ 6,25,000 ಗಾಡಿ ಕೊಡ್ತೀನಿ ಸರ್. 6,25,000 ಗಾಡಿ ಕೊಡ್ತೀನಿ ಸರ್. 6,25,000 ರೂಪಾಯಿಗೆ ಗಾಡಿ ಕೊಡ್ತೀರಾ ಸರ್? ಆರಾಮ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಸರ್. 18 ಮಾಡಲು ಗಾಡಿ 7,7,500 ಮೇಲೆ ಇದೆ. ಆಫರ್ ಪ್ರೈಸ್ ಅಲ್ಲಿ ಕೊಡ್ತಿರೋದು ಬರೀ 6,25,000 ಗಾಡಿ ಕೊಡ್ತೀನಿ. ಲೋನ್ ಹೋಗಂಗಿದ್ರೆ ಎಷ್ಟು ಬ್ರೋ ಇದು ಡೌನ್ ಪೇಮೆಂಟ್? ಆರಾಮಾಗಿ ಒಂದು 50,000 ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದೆ, ಆರಾಮ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಟಾಟಾ ನೆಕ್ಸಾನ್ 18 ಮಾಡಲು ಗಾಡಿ. 18 ಮಾಡಲು. ನೆಕ್ಸ್ಟ್
ಸರ್ ಹೋಂಡಾ ಮೊಬಿಲಿಯಾ ಇದೆ 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಮ್ಯಾನ್ಯುವಲ್ 72,000 ಓಡಿದೆ ಗಾಡಿ. ಈ ಗಾಡಿ ಜಸ್ಟ್ ನಿಮ್ಗೆ 4,000 ಗಾಡಿ ಕೊಡ್ತೀನಿ ಸರ್. 4,000 ಗಾಡಿ ಕೊಡ್ತೀರಾ? ಆರಾಮ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. 5.5 ಲಕ್ಷ ಇದೆ, ಬರೀ 4,000 ಗಾಡಿ ಕೊಡಿ ಮಾಡ್ಕೊಡ್ತೀನಿ. ಅದ್ರಲ್ಲಿ 50,000 ಡೌನ್ ಪೇಮೆಂಟ್ ಮಾಡಿ 4 ಲಕ್ಷ ಲೋನ್ ಮಾಡಿ ಗಾಡಿ ಕೊಡಿ. ಸೊ ಇವ್ರ ಹತ್ರ ನೀವು ನೋಡ್ತಾ ಇರೋ ಎಲ್ಲಾ ಕಾರ್ ಬಂದ್ಬಿಟ್ಟು ಆಲ್ಮೋಸ್ಟ್ 99% ಕಾರ್ಗಳೆಲ್ಲ ಜಸ್ಟ್ 50,000 ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಸಾಕು, ಮಿಕ್ಕಿದೆ ಎಲ್ಲ ನಿಮ್ಗೆ ಲೋನ್ ಮಾಡ್ಕೊಡ್ತಾರೆ. ಒಂದೇ ಒಂದು ಡಿಸ್ಕ್ಲೈಮರ್ ಏನಂದ್ರೆ ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸೊ ಅದ್ ಮಾತ್ರ ಒಂದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಿಫ್ಟ್ ಒಂದಿದೆ, ಇದ್ರ ಬಗ್ಗೆ ಹೇಳಿ ಬ್ರೋ. ಸರ್ ಇದು 2014 ಮಾಡಲು ಸೆಕೆಂಡ್ ಅಂದ್ರೆ ಡೀಸೆಲ್ ಮ್ಯಾನ್ಯುವಲ್. ಓಕೆ. ಆಕ್ಚುಲಿ ಗಾಡಿ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಇದೆ. ಓಕೆ. ನಿಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ತಾರೆ ಅವ್ರಿಗೆ 95,000 ಡಿಸ್ಕೌಂಟ್ ಮಾಡಿ 7 ಲಕ್ಷ ಗಾಡಿ ಕೊಡ್ತೀನಿ ಸರ್. ಬರೀ 2 lakh ಗೆ ಕೊಟ್ಬಿಡ್ತೀರಾ, 95,000 ಡಿಸ್ಕೌಂಟ್. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ 95,000 ಬಂದ್ಬಿಟ್ಟು ಈ ಸ್ವಿಫ್ಟ್ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ತುಂಬಾ ಜನ ಬಂದ್ಬಿಟ್ಟು ಟೊಯೋಟಾ ಇಟಿಯೋಸ್ ಹುಡುಕ್ತಾ ಇರ್ತೀರಾ. ಸೊ ಅವ್ರಿಗೋಸ್ಕರ ಒಂದು ಒಳ್ಳೆ ಗಾಡಿ IND ಕಾರ್ಸ್ ಅಲ್ಲಿ ಬಂದಿದೆ. ಜಸ್ಟ್ 70,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಗಾಡಿ ಕಂಡೀಷನ್ ನೋಡಬಹುದು, ನೀಟ್ ಅಂಡ್ ಕ್ಲೀನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಇದು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ. 75,000 ಓಡಿದೆ ಸರ್, ವಿತ್ ಸರ್ವಿಸ್ ಹಿಸ್ಟ್ರಿ ಬೇಕಾದ್ರೆ ಸಿಗುತ್ತೆ. ಈ ಗಾಡಿ ನಿಮ್ಗೆ ಜಸ್ಟ್ 3,45,000 ಗಾಡಿ ಕೊಡ್ತೀನಿ ಸರ್. 3,45,000 ಗೆ ನಿಮ್ಗೆ ಗಾಡಿ ಸಿಗುತ್ತೆ. ಇಷ್ಟು ಒಂದು ಜೆಟಾ ಬಂದಿದೆ ಇವಾಗ್ಲೇ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2012 ಮಾಡಲ್ ಗಾಡಿ, ಸೆಕೆಂಡ್ ಓನರ್. ಓಕೆ. 85,000 ಓಡಿದೆ ಗಾಡಿ ಸರ್. ಟಾಪ್ ಅಂಡ್ ವೆಹಿಕಲ್. ಇದು ನಿಮ್ಗೆ 5,25,000 ಗೆ ಮಾಡ್ಕೊಡ್ತೀನಿ. 5,25,000 LED DLR ಇದೆ, ಆಫ್ಟರ್ ಮಾರ್ಕೆಟಿಂಗ್ ಹಾಕ್ಸಿದ್ದಾರೆ, ಟಚ್ ಸ್ಕ್ರೀನ್ ಇದೆ, ಏರ್ ಬ್ಯಾಗ್ 6 ಏರ್ ಬ್ಯಾಗ್ ಬರುತ್ತೆ ಗಾಡಿಗೆ. 6 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ. ಸೊ ಗಾಡಿ ಕಂಡೀಷನ್ ಎಲ್ಲ ನೋಡ್ಬೋದು, ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಹಂಗೆ ಬಂದ್ಬಿಟ್ಟು ಇಂಜಿನ್ ರೂಮ್ ನಾನು ನೀವು ನೋಡಿ ಒಂದ್ಸತಿ ಹೆಂಗಿದೆ ಅಂತ. ಸೊ ಇಂಜಿನ್ ರೂಮ್ ನೋಡ್ಕೊಳ್ಳಿ. ಸೊ ಯಾರು ನಿಮ್ಗೆ ಇಂಜಿನ್ ರೂಮ್ ಎಲ್ಲ ತೋರಿಸಲ್ಲ. ಸೊ ಇಂಜಿನ್ ರೂಮ್ ನೋಡ್ಕೊಳ್ಳಿ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ. ಸರ್ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ. ಇದೆಲ್ಲ ನೋಡ್ಕೊಳ್ಳಿ, ಇದೆಲ್ಲ ಬಂದ್ಬಿಟ್ಟು ಫ್ಯಾಕ್ಟರಿಯಿಂದಾನೇ ಬಂದಿರೋದು. ಸೊ ಇದೆಲ್ಲ ಹಂಗೆ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಸರ್ ಒಂದ್ಸತಿ ಸ್ಟಾರ್ಟ್ ಮಾಡಿ ತೋರಿಸ್ತೀರಾ ನಮ್ಮ ವ್ಯೂವರ್ಸ್ಗೆ? ಮಾಡೋಣ ಸರ್. ಓಕೆ. ಸ್ಟಾರ್ಟ್ ಮಾಡಿ ನಿಮ್ಗೆ ಸೌಂಡ್ ಕೇಳಿಸ್ತೀವಿ ಹೆಂಗಿದೆ ಅಂತ ನೋಡಿ. ಸೊ ಇಂಜಿನ್ ರೂಮ್ ಮಾತ್ರ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸ್ಟಾರ್ಟ್ ಮಾಡಿ ಬ್ರೋ. ಡೀಸೆಲ್ ಇದು? ಡೀಸೆಲ್ ಮ್ಯಾನ್ಯುವಲ್. ಸೊ ನೋಡ್ಕೊಳ್ಳಿ, ಡೀಸೆಲ್ ಇಂಜಿನ್. ಸೊ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ಔಟ್ಲುಕ್. ಸೊ ಫುಲ್ ಆಗಿ ನೋಡ್ಬೋದು ಹೆಂಗಿದೆ ಅಂತ. ಬಾಡಿ ಲೈನ್ ಆಗಿರ್ಬೋದು ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿದೆ. ನಿಮ್ಮ ಹತ್ರ ಯಾವುದೇ ತರ ಆಕ್ಸಿಡೆಂಟ್ ಗಾಡೀಸ್ ಎಲ್ಲ ನೀವು ಸೇಲ್ ಮಾಡಲ್ಲ ಬ್ರೋ? ಸರ್ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಓಕೆ. ಅದು ಜೆನ್ಯೂನ್ ವೆಹಿಕಲ್, 3 ವರ್ಷ ವ್ಯಾರಂಟಿ ಬೇಕಾದ್ರೆ ಕೊಡ್ತೀನಿ ಸರ್. ಸೊ ಇದು ಏನ್ ಬರುತ್ತೆ ಪ್ರೈಸ್? ಸರ್ ನಿಮಗೆ ಜಸ್ಟ್ 5,25,000 ಗಾಡಿ ಕೊಡ್ತೀನಿ. 5,25,000 ಗೆ ಗಾಡಿ ಸಿಗುತ್ತೆ. ಡೌನ್ ಪೇಮೆಂಟ್ ಆಗುತ್ತಾ ಲೋನ್? ಇದಕ್ಕೆ ಸ್ಯಾಲರಿ ಇದ್ರೆ 100% ಲೋನ್ ಮಾಡ್ಕೊಡ್ತೀನಿ. ಸ್ಯಾಲರಿ ಇದ್ರೆ 100% ಲೋನ್ ಆಗುತ್ತೆ ನಿಮ್ಗೆ. ಏನು ಒಂದು 80,000 ತಗೊಂಡ್ ಬಂದ್ರೆ ಲೋನ್ ಮಾಡ್ಕೊಟ್ಬಿಡ್ತೀರಾ ಸರ್? ಸ್ಯಾಲರಿ ಇದ್ರೆ ಮಾಡ್ಕೊಡ್ತೀರಾ. ಸೊ ಫ್ರೆಂಡ್ಸ್ ಒಂದು 80,000 ತಗೊಂಡ್ ಬಂದ್ರೆ ಈ ಜೆಟಾ ನಿಮ್ಗೆ ಸಿಗ್ಬಿಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರಿಯೋ ಇದೆ. ಇದನ್ನು ಬಂದ್ಬಿಟ್ಟು ಈ ಸದ್ಯಕ್ಕೆ ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಅಂತಾನೆ ಹೇಳ್ಬೋದು. ಸೊ ಈ ಬ್ರಿಯೋ ಎಲ್ಲ ಈಸ್ಕೊಂಡು ನೀವು BMC ಏರ್ ಫಿಲ್ಟರು, ಸೊ ಫುಲ್ ಎಕ್ಸಾಸ್ಟ್ ಸಿಸ್ಟಮ್ ಎಲ್ಲ ಹಾಕಿದ್ರೆ ಗಾಡಿ ಬಂದ್ಬಿಟ್ಟು ರಾಕೆಟ್ ತರ ಇರುತ್ತೆ ಇದು. ಸೊ ತುಂಬಾ ಕಾಲೇಜ್ ಹುಡುಗರೆಲ್ಲ ಈ ಗಾಡಿ ಲೈಕ್ ಮಾಡ್ತಾ ಇರ್ತಾರೆ. ನಿಮ್ಗೆ ಬಂದ್ಬಿಟ್ಟು ಎಲ್ಲೂ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಈ ಬ್ರಿಯೋ ಸಿಗಲ್ಲ. ಸೊ ಇವ್ರ ಹತ್ರ ಬ್ರಿಯೋ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ 2015 ಮಾಡಲು ಸಿಂಗಲ್ ಗಾಡಿ ಓಡಿರೋದು. ಓಕೆ. ಜಸ್ಟ್ 32,000 ಓಡಿದೆ ಸರ್ ಅಷ್ಟೇ. ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್. ಓಕೆ. ಈ ಗಾಡಿ ನಿಮಗೆ ಜಸ್ಟ್ 3,65,000 ಗಾಡಿ ಕೊಡ್ತೀನಿ. 3,65,000 ಗೆ ನಿಮ್ಗೆ ಬಂದ್ಬಿಟ್ಟು ಬ್ರಿಯೋ ಸಿಗ್ತಾ ಇದೆ. ಗಾಡಿ ಕಂಡೀಷನ್ ಹೆಂಗಿದೆ ಅಂತ ನೀವು ಹೆಡ್ಲೈಟ್ ಅಲ್ಲೇ ಕಂಡುಹಿಡಿಬಹುದು. ಹೆಡ್ಲೈಟ್ ನೋಡ್ಕೊಳ್ಳಿ. ಸೊ ಬ್ರಾಂಡ್ ನ್ಯೂ ಇದೆ ಹೆಡ್ಲೈಟ್ ಕೂಡ. ಗಾಡಿ ಸರ್. ಇಂಟೀರಿಯರ್ ಹೊಸದಾಗಿ ಸೀಟ್ ಕವರ್ಸ್ ಎಲ್ಲಾನು ಹಾಕಿದ್ದಾರೆ. ಸೊ ಇಂಟೀರಿಯರ್ಸ್ ಕೂಡ ನೀವು ನೋಡ್ಬೋದು ಹೆಂಗಿದೆ ಅಂತ. ಸಿಂಗಲ್ ಓನರ್ ಗಾಡಿ. ಸೊ ಬಾಡಿ ಲೈನ್ ಎಲ್ಲಾನು ತುಂಬಾ ನೀಟಾಗಿ ಕ್ಲೀನ್ ಆಗಿದೆ. ಸೊ ತಗೊಂಡ್ರೆ ಲೈಕ್ ಒಂದು ಮಿನಿಮಲ್ ಆಗಿ ನೀವು ಒಂದು ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಲೈಕ್ ನಾನು ಹೇಳಿದ ಥರನೇ ಈ BMC ಏರ್ ಫಿಲ್ಟರ್ಸು ಎಕ್ಸಾಸ್ಟ್ ಹಾಕೊಂಡ್ರೆ ಪಾಕೆಟ್ ರಾಕೆಟ್ ಅಂತಾನೆ ಹೇಳ್ಬೋದು ಇದು. ಯಾಕಂದ್ರೆ ಅಷ್ಟೊಂದು ಬ್ಯೂಟಿಫುಲ್ ಗಾಡಿ. ವಿಟೆಕ್ ಇಂಜಿನ್ ಕೂಡ ನಿಮ್ಗೆ ಇದರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬ್ರೋ. ಸರ್ ಹೋಂಡಾ ಜಾಜ್ ಹ್ಯಾಚ್ ಬ್ಯಾಕ್ ಅಲ್ಲಿ ಒಳ್ಳೆ ಸ್ಪೇಸಿಯಸ್ ಆಗಿ ಒಳ್ಳೆ ಹ್ಯಾಚ್ ಬ್ಯಾಕ್ ಗಾಡಿಗಳು ನೋಡ್ತಾ ಇದ್ರೆ ನಮ್ಮ ಹತ್ರ ಹೋಂಡಾ ಜಾಜ್ ಇದೆ. ಓಕೆ. 2015 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಸರ್ ಈ ಗಾಡಿಗೆ ಆರಾಮಾಗಿ 50,000 ತಗೊಂಬನ್ನಿ ಗಾಡಿ ಲೋನ್ ಮಾಡ್ಕೊಡ್ತೀನಿ. 50,000 ರೂಪಾಯಿ ತಗೊಂಡ್ ಬಂದ್ರೆ ಗಾಡಿ ಲೋನ್ ಮಾಡ್ಕೊಡ್ತೀನಿ. 2 ಗಾಡಿಗೂ ಮಾಡ್ಕೊಡ್ತೀನಿ ಸರ್ ಲೋನ್. ಬ್ರಿಯೋಗೂ 50,000 ರೂಪಾಯಿ. 50,000 ಇದಕ್ಕೂ 50,000 ತಗೊಂಬನ್ನಿ ಮಾಡ್ಕೊಡ್ತೀನಿ. ಯಾವುದೇ ತರ ಆಕ್ಸಿಡೆಂಟ್ ಇಲ್ಲ, 100% ಒರಿಜಿನಲ್ ಬೇಕಾಗಿರುತ್ತೆ. ಸರ್ವಿಸ್ ಕೂಡ ಸಿಗುತ್ತೆ. ಈ ಗಾಡಿ ನಿಮ್ಗೆ ಜಸ್ಟ್ 4,65,000 ಗಾಡಿ ಮಾಡ್ಕೊಡ್ತೀನಿ ಸರ್. ಬ್ರೋ ನೀವು ಹೇಳ್ತಾ ಇರೋ ಪ್ರೈಸ್ ಎಲ್ಲ ಫಿಕ್ಸ್ಡ್ ಇಲ್ಲ? ನಮ್ಮ ಚಾನೆಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಸ್ಲೈಡ್ ನೆಗೋಷಿಯೇಟ್ ಮಾಡ್ತೀರಾ? 100% ನೆಗೋಷಿಯೇಟ್ ಮಾಡ್ತೀರಾ? ಮಾಡ್ಕೊಡ್ತೀನಿ ಸರ್. ಎಷ್ಟಾಗುತ್ತೆ ಮಾಡ್ಕೊಡ್ತೀನಿ. ಯಾಕಂದ್ರೆ ಎಲ್ಲ ಫೈನಲ್ ರೇಟ್ ಹೇಳ್ಬಿಟ್ಟಿದ್ದೀನಿ. ನಿಮ್ ಕಡೆ ಬಂದ್ರೆ ಒಂದು ಆ ಕಡೆ ಮಾಡ್ಕೊಡ್ತೀರಾ? ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಯೂನಿಕ್ ವ್ಯಾನ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಬ್ರೋ. ಸರ್ ಟಾಟಾ ವೆಂಚರ್ 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಎಷ್ಟು 40,000 ಓಡಿದೆ. ಇದು ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್. ಆರಾಮಾಗಿ ನಿಮ್ಗೆ 18-20 ಮೇಲೆ ಬರುತ್ತೆ ಮೈಲೇಜ್. ಓಕೆ. ಈ ಗಾಡಿ ನಿಮ್ಗೆ ಜಸ್ಟ್ 3,45,000 ಕೊಟ್ಟು ಗಾಡಿ ಕೊಡ್ತೀನಿ. 3,45,000 ಗೆ ಗಾಡಿ ಕೊಡ್ತೀರಾ? ಹೌದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಈಕೋ ವ್ಯಾನ್ ಇದೆ. ಸೊ ಇವಾಗ ಸ್ಕೂಲ್ ಎಲ್ಲಾನು ಬೇರೆ ಸ್ಟಾರ್ಟ್ ಆಗಿದೆ. ತುಂಬಾ ಜನ ಬಂದ್ಬಿಟ್ಟು ಲೈಕ್ ಬಿಸ್ನೆಸ್ ಮಾಡಕ್ಕೆ, ಸ್ಕೂಲ್ ಪಿಕಪ್ ಅಂಡ್ ಡ್ರಾಪ್ ಎಲ್ಲ ಮಾಡಕ್ಕೆ ಬಂದ್ಬಿಟ್ಟು ವ್ಯಾನ್ಗಳು ಹುಡುಕ್ತಾ ಇರ್ತೀರಾ. ಸೊ IND ಕಾರ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು ಸುಜುಕಿ ಇದು ವ್ಯಾನ್ ಇದೆ.
ಸೊ ಈಕೋ, ಸೊ ಇದ್ರ ಬಗ್ಗೆ ಹೇಳಿ ಬ್ರೋ ಸರ್ ಡೀಟೇಲ್ಸ್. ಇದು 2016 ಮಾಡಲು ಸಿಂಗಲ್ ಓನರ್ ಓಕೆ, ಪೆಟ್ರೋಲ್ ಗಾಡಿ 85,000 ಓಡಿದೆ ಸರ್. ಹಾ. ತುಂಬಾ ಜನ ಕೇಳ್ತಾರೆ ಈಕೋ ಇದೆ ಅಂತ. ನಮ್ಮ ಹತ್ರ ಈಕೋನು ಗಾಡಿ ತಂದಿದ್ದೀನಿ ಈ ಸಲ. ಹಾ. ಈಗ ನಿಮ್ಗೆ ಜಸ್ಟ್ 3,85,000 ಗಾಡಿ ಕೊಡ್ತೀನಿ ಸರ್. 3,85,000 ಗೆ ಗಾಡಿ ಕೊಡ್ತೀರಾ? ಲೋನ್ ಕೂಡ ಮಾಡ್ಕೊಡ್ತೀರಲ್ಲ ಲೋನು ಮಾಡಿಸ್ಕೊಡ್ತೀನಿ ಬ್ರೋ? ಎಷ್ಟು ತಗೊಂಡ್ ಬಂದ್ರೆ ಗಾಡಿ ಕೊಟ್ಟು ಕಳಿಸ್ತೀರಾ? ಸರ್ 50,000 ಹೇಳಿದ್ನಲ್ಲ ಸರ್, 50,000 ತಗೊಂಡು 50,000 ರೂಪಾಯಿ. ಎಷ್ಟು ದಿನದಲ್ಲಿ ಲೋನ್ ಎಲ್ಲ ಮಾಡಿಸ್ಕೊಡ್ತೀರಾ? 2 days ಅಲ್ಲಿ ಮಾಡ್ಕೊಡ್ತೀನಿ ಸರ್. ವಿತ್ ಇನ್ 2 days ಅಲ್ಲಿ ಮಾಡ್ಕೊಡ್ತೀರಾ? ಏನೇನ್ ಡಾಕ್ಯುಮೆಂಟ್ಸ್ ಇರ್ಬೇಕು ಬ್ರೋ? ಸರ್ ನಿಮ್ದು ಇಲ್ಲಿ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ರೆ, ಇಲ್ಲ ರೆಂಟಲ್ ಅಗ್ರಿಮೆಂಟ್ ಏನಾದ್ರು ಬೆಂಗಳೂರು ಲೋಕಲ್ ಪ್ರೂಫ್ ಇದ್ರೆ ಮಾಡ್ಕೊಡ್ತೀರಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇದು ನಂದು ಒನ್ ಆಫ್ ದಿ ಫೇವರೇಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2014 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಇದೆ. ಟೈಟಾನಿಯಂ ಬರುತ್ತೆ ವೇರಿಯಂಟ್ ನಿಮ್ಗೆ. ಓಕೆ, ಟಾಪ್ ಅಂಡ್ ವೆಹಿಕಲ್ ಇದು ನಿಮ್ಗೆ. ಇದರಲ್ಲಿ ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ತರ ಬರುತ್ತೆ. ಮೋಸ್ಟ್ ಬಿಲ್ಡ್ ಕ್ವಾಲಿಟಿ ವೆಹಿಕಲ್ ಇದು. ಓಕೆ, ಈಗ ನಿಮ್ಗೆ ಜಸ್ಟ್ 4,25,000 ಗಾಡಿ ಕೊಡ್ತೀನಿ ಸರ್. 4,25,000 ಗಾಡಿ ಕೊಡ್ತೀನಿ. 4,25,000 ಗೆ ನಿಮ್ಗೆ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರೋ ಗಾಡಿ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಬೂಟ್ ಸ್ಪೇಸ್ ಕೂಡ ನೀವು ನೋಡಬಹುದು. ಆರಾಮ ಮಾರ್ಕೆಟ್ ಚೆಕ್ ಸೊ ಮಾಡ್ಬೋದು. ನೋಡಿ ಬೂಟ್ ಸ್ಪೇಸ್ ಹೆಂಗಿದೆ ಅಂತ. ಸೊ ಆರಾಮಾಗಿ ಒಬ್ರು ಬಂದ್ಬಿಟ್ಟು ಆರಾಮಾಗಿ ಕೂತ್ಕೊಬಹುದು. ಸೊ ಹಂಗಿದೆ ಬೂಟ್ ಸ್ಪೇಸು. ಸೊ ನೋಡ್ಕೊಳ್ಳಿ, ಬೂಟ್ ಸ್ಪೇಸು ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಇಂಜಿನ್ ರೂಮ್ ಕೂಡ ತೋರಿಸ್ಕೊಡ್ತೀವಿ. ಸೊ ಬನ್ನಿ, ಇಂಜಿನ್ ರೂಮ್ ಕೂಡ ನಿಮ್ಗೆ ತೋರಿಸ್ತೀವಿ ಸೊ ಹೆಂಗಿದೆ ಅಂತ. ಸೊ ನೋಡಿ, ಇಂಜಿನ್ ರೂಮು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಇಂಜಿನ್ ರೂಮ್ ಕೂಡ ಸೊ ಯಾವುದೇ ಥರ ಒಂದು ಇದು ಥರ ಎಲ್ಲ ಕ್ಲೀನ್ ಆಗಿದೆ. ಸೊ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸು. ಸೊ ನೋಡ್ಕೊಳ್ಳಿ, ಎಡ್ಜಸ್ಸಲ್ಲಿ ಎಲ್ಲ ಕ್ಲೀನ್ ಆಗಿದೆ. ಸೊ ಇದು ಏನು ಬ್ರೋ ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ 4,25,000 ಗಾಡಿ ಕೊಡ್ತೀನಿ ಸರ್. 4,25,000 ರೂಪಾಯಿಗೆ ಲೋನ್ ಆಗುತ್ತಾ? ಲೋನು ಕೂಡ ಮಾಡ್ಕೊಡ್ತೀನಿ. ಆರಾಮ ಬೇಕಾದ್ರೆ 4 ಕಡೆ ವಿಚಾರಿಸ್ಕೊಂಬಂದು ತಗೊಳ್ಳಿ, ಗಾಡಿ ತೊಂದರೆ ಇಲ್ಲ. 5-5.5 ಮೇಲೆ ಮಾಡ್ತಾರೆ ನಮ್ಮ ಹತ್ರ. 4.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 50,000 ರೂಪಾಯಿ ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಗಾಡಿ ಲೋನ್ ಮಾಡ್ಕೊಡ್ತೀನಿ. ಫ್ರೆಂಡ್ಸ್ ನೋಡ್ಕೊಳ್ಳಿ, 50,000 ತಗೊಂಡ್ ಬಂದ್ರೆ ನಿಮ್ಗೆ ಫೋರ್ಡ್ ಇಕೋ ಸ್ಪೋರ್ಟ್ ಸಿಗ್ತಾ ಇದೆ. ಅದನ್ನು ನೀಟ್ ಅಂಡ್ ಕ್ಲೀನ್ ಆಗಿದೆ ಕಂಡೀಷನ್. ಪೇಂಟ್ ಇದೆ ಸರ್ ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಕೂಡ ಇದೆ. ಹೌದು. ಓಕೆ, ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಗಾಡಿ ಕವರ್ ಮಾಡಿದಾಯ್ತು. ಇಷ್ಟ. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಯಾರಾದರೂ ಬಂದ್ರೆ ನೀವು ಹೇಳಿದ ಥರನೇ ಪ್ರೈಸಲ್ಲಿ ಕೊಡಿ, ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡಿ ಸರ್. ಓಕೆ ಸರ್, ಮಾಡ್ಕೊಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಇದೇ ಥರ ಯಾವುದೇ ಥರ ಒಂದು ಶೋರೂಮ್ ಇರ್ಬೋದು, ಯೂಸ್ಡ್ ಕಾರ್ಸು, ಯೂಸ್ಡ್ ಬೈಕ್ಸು, ಏನೇ ಥರ ಒಂದು ಪ್ರಮೋಷನ್ ಮಾಡಬೇಕಂದ್ರೂ ನಮ್ಮದು ಪ್ರಮೋಷನ್ ನಂಬರ್ ಇಲ್ಲಿ ಬರುತ್ತೆ. ಆ ನಂಬರ್ಗೆ ವಾಟ್ಸಪ್ ಮಾಡಿ ಹಾಯ್ ಪ್ರಮೋಷನ್ ಅಂತ ಏನಾದರೂ ಒಂದು ಆ ಥರ ಮೆಸೇಜ್ ಮಾಡಿ. ಯಾಕಂದರೆ ತುಂಬ ಮೆಸೇಜ್ ಮಿಸ್ ಮಾಡ್ತಾ ಇದ್ದೀವಿ. ಸುಮ್ಮನೆ ನೀವು ಹಾಯ್ ಅಂತ ಕಳಿಸ್ತಾ ಇದ್ದೀರಾ, ಸೊ ಅದು ವೇಸ್ಟ್ ಆಗುತ್ತೆ. ಹಾಯ್ ಫಾರ್ ಪ್ರಮೋಷನ್, ರಿಗಾರ್ಡಿಂಗ್ ಪ್ರಮೋಷನ್ ಡೀಟೇಲ್ಸ್ ಅಂತ ಮಾತ್ರ ಮಾಡಿ. ನಿಮಗೆ ಏನು ಡೀಟೇಲ್ಸ್ ಇದೆ ಎಲ್ಲ ನಾವೇ ತಿಳಿಸ್ಕೊಡ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದಿನ ಕನ್ನಡ ಸಿಗೋಣ. ಥ್ಯಾಂಕ್ ಯು, ಬಾಯ್.